ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ನಿಕಟಪೂರ್ವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ನಡೆದ ಮಹತ್ವದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ರಾಜ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಗೆಲ್ಲುವ ಮೊದಲು ಸೋಲಿನ ರುಚಿ ಕಂಡೇ ಬಂದವರು. ರಾಜ್ಯದ ಮುಖ್ಯಮಂತ್ರಿಯಾಗೋದು ಅವರ ಬಹುಕಾಲದ ಕನಸು. ಮತ್ತದನ್ನ ಪಟ್ಟು ಹಿಡಿದು ಬಯಸಿದಾಗಲೆಲ್ಲ ಕೈ ತಪ್ಪುತ್ತಲೇ ಬಂದ ನಿಧಿಯಂತಿತ್ತು. ಆ ಹತಾಶೆಯನ್ನ ಅವರು ಕಡೆಗೆ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದೂ ಇತ್ತು. ಕಡೆಗೂ ಸಿಎಂ ಗದ್ದುಗೆ ಅವರ ಪಾಲಾಗಿದೆ. ಪಕ್ಷಕ್ಕಾಗಿ ದುಡಿದ ಪಕ್ಷದ ಎಲ್ಲಾ ಕಷ್ಟ ಮತ್ತು ಬಿಕ್ಕಟ್ಟಿನ ಹೊತ್ತಲ್ಲಿ ದೃಢವಾಗಿ ನಿಂತ ನಾಯಕ ಕಡೆಗೂ ಪಕ್ಷದ ಕೃಪಕಟಾಕ್ಷದಿಂದಲೇ ರಾಜ್ಯ ರಾಜಕಾರಣದಲ್ಲಿ ಉನ್ನತ ಪದವಿ ಪಡೆದಿದ್ದಾರೆ. ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಶುರು ಮಾಡಿದ್ದವರು ಈಗ ಸಿಎಂ ಹುದ್ದೆಗೆ ಏರಿದ್ದಾರೆ. ತಮ್ಮ 27ನೇ ವರ್ಷದಲ್ಲಿ ಮೊದಲ ಬಾರಿಗೆ ಶಾಸಕರಾದ ಅವರು ಈಗ 64ನೇ ವಯಸ್ಸಿಗೆ ರಾಜ್ಯದ ಮುಖ್ಯಮಂತ್ರಿಯಾಗುತ್ತಿದ್ದಾರೆ. ತಮ್ಮ ರಾಜಕೀಯದಲ್ಲಿ ಡಿಕೆ ಶಿವಕುಮಾರ್ ಈವರೆಗೆ ಎದುರಿಸಿದ 10 ಚುನಾವಣೆಗಳಲ್ಲಿ ಸೋತದ್ದು 2 ಸಲ ಮಾತ್ರ. ಒಮ್ಮೆ ಅವರು ವಿಧಾನಸಭೆಗೆ ಸಾತನೂರಿನಿಂದ ಮೊದಲ ಸಲ ಸ್ಪರ್ಧಿಸಿದಾಗ ಅದು 1985ರಲ್ಲಿ. ಬಳಿಕ ಸತತ 3 ಬಾರಿ ಅದೇ ಸಾತನೂರಿನಿಂದ ಶಾಸಕರಾದವರು. ಕನಕಪುರ ಲೋಕಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಣಕ್ಕಿಳಿದು 2ನೇ ಸೋಲು ಕಂಡರು. 2002ರ ಆ ಸೋಲಿನ 2 ವರ್ಷಗಳ ಬಳಿಕ ಮತ್ತೆ ಶಾಸಕರಾಗಿ ಗೆದ್ದವರು. ಆನಂತರ 2023ರವರೆಗಿನ 4 ಚುನಾವಣೆಗಳನ್ನ ಗೆದ್ದಿದ್ದಾರೆ. ದೇಶದ ಅತಿ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವ ಡಿಕೆ ಶಿವಕುಮಾರ್ ಇಡಿ ಸಿಬಿಐಗಳಂತಹ ವಿಪತ್ತುಗಳ ನೆರಳಿನಡಿಯೇ ರಾಜಕೀಯದಲ್ಲಿ ದೊಡ್ಡ ದನಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲೂ ಅವರು ಕಟ್ಟಾಳುವಿನಂತೆ ನಿಲ್ಲುತ್ತಾರೆ. ಡಿಕೆ ಶಿವಕುಮಾರ್ ರಾಜಕೀಯ ಬದುಕಿನಲ್ಲಿ ಮೊದಲು ಗಮನ ಸೆಳೆಯುವುದೇ ಅವರ ಕಾಂಗ್ರೆಸ್ ನಿಷ್ಠೆ. 18ನೇ ವಯಸ್ಸಿನಿಂದಲೇ ಕಾಂಗ್ರೆಸ್ ಜೊತೆಗಿನ ಅವರ ನಂಟು ಶುರುವಾಯಿತು. ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ವಿಭಾಗವಾದ NSUI ಸೇರಿದ ಡಿಕೆ ಶಿವಕುಮಾರ್ 1981-83ರ ಅವಧಿಯಲ್ಲಿ ಬೆಂಗಳೂರು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿದ್ದರು. ಬೆಂಗಳೂರಿನ RC ಕಾಲೇಜಿನಲ್ಲಿ ಓದುವಾಗ ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಕಾರ್ಯದರ್ಶಿಯಾದರು. 1994ರಲ್ಲೊಮ್ಮೆ ರಾಜಕೀಯ ಕಾರಣಗಳಿಂದಾಗಿ ಪಕ್ಷೇತರರಾಗಿ ಸ್ಪರ್ಧಿಸಬೇಕಾಯಿತು ಎನ್ನುವುದು ಬಿಟ್ರೆ ಅವರ ಕಾಂಗ್ರೆಸ್ ನಿಷ್ಠೆ ಮುಕ್ಕಾಗದೆ ಮುಂದುವರಿದುಕೊಂಡು ಬಂದಿದೆ. ಕಾಂಗ್ರೆಸ್ ಬಿಕ್ಕಟ್ಟಿನ ಹೊತ್ತಿನಲ್ಲೆಲ್ಲ ತಮ್ಮ ರಾಜಕೀಯ ಚಾಕಚಕ್ಯತೆ ಮತ್ತು ಧಾಡಸಿತನದಿಂದ ಪರಿಸ್ಥಿತಿ ನಿಭಾಯಿಸಿದವರು ಡಿಕೆ ಶಿವಕುಮಾರ್. ಆ ಕಾರಣದಿಂದಾಗಿಯೇ ದೆಹಲಿ ನಾಯಕರಿಗೂ ಹತ್ತಿರ. ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ವಿಶ್ವಸನೀಯ ವಲಯದಲ್ಲಿ ಸ್ಥಾನ. ಪಕ್ಷಕ್ಕೆ ಸಂಘಟನೆಗೆ ತಾವು ಅನಿವಾರ್ಯ ಎಂಬ ಭಾವನೆಯನ್ನು ಮೊದಲಿನಿಂದಲೇ ಸೃಷ್ಟಿಸಿದವರು ಡಿಕೆ ಶಿವಕುಮಾರ್. 1985ರಲ್ಲಿ ಮೊದಲ ಬಾರಿಗೆ ಸಾತನೂರು ಕ್ಷೇತ್ರದಲ್ಲಿ ಜೆಡಿಎಸ್ನ HD ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ಪ್ರಬಲ ಪೈಪೋಟಿಯೊಡ್ಡಿದ್ದರು. ದೇವೇಗೌಡರು ಪ್ರಯಾಸದಿಂದ ಗೆಲ್ಲಬೇಕಾಯಿತು. ತಮ್ಮ ತಾಕತ್ತೇನೆಂಬುದನ್ನು ತೋರಿಸಿದ್ದ ಶಿವಕುಮಾರ್ 1987ರಲ್ಲಿ ಸಾತನೂರು ಕ್ಷೇತ್ರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು. 1989ರಲ್ಲಿ ಸಾತನೂರು ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆ ಗೆದ್ದು ಕ್ಷೇತ್ರದಲ್ಲಿದ್ದ ಜೆಡಿಎಸ್ ಪ್ರಭಾವ ಇಲ್ಲವಾಗಿಸಿದ್ರು. 1991ರಲ್ಲಿ ಎಸ್ ಬಂಗಾರಪ್ಪ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವಲ್ಲಿಯೂ ಡಿಕೆ ಶಿವಕುಮಾರ್ ಪಾತ್ರ ದೊಡ್ಡದಿತ್ತು. ಅದರ ಫಲವಾಗಿ ಬಂಗಾರಪ್ಪ ಸಂಪುಟದಲ್ಲಿ ಬಂದಿಖಾನೆ ಖಾತೆ ಸಿಕ್ಕಿತು. 1994ರ ಚುನಾವಣೆಯಲ್ಲಿ ಕೆಲವು ನಾಯಕರ ಪಿತೂರಿಯ ಪರಿಣಾಮವಾಗಿ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದರೂ ಪಕ್ಷೇತರರಾಗಿ ಕಣಕ್ಕಿಳಿದು ಗೆದ್ದು ತೋರಿಸಿದ್ರು. 1999ರ ಚುನಾವಣೆಯಲ್ಲಿ ಸಾತನೂರು ಕ್ಷೇತ್ರದಿಂದ ಮತ್ತೆ ಆಯ್ಕೆಗೊಂಡು SM ಕೃಷ್ಣ ಸಂಪುಟದಲ್ಲಿ ಸಹಕಾರ ಸಚಿವರಾದರು. 2002ರಲ್ಲಿ ನಗರಾಭಿವೃದ್ಧಿ ಖಾತೆ ಸಚಿವರಾದರು. 2006ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ದೇವೇಗೌಡರ ರಾಜಕೀಯ ಆಟಕ್ಕೆ ಇದೇ ಶಿವಕುಮಾರ್ ಪ್ರತಿದಾಳ ನಡೆಸಿದ್ದರು. ಆ ಚುನಾವಣೆಯಲ್ಲಿ ಅಂದು ಅಷ್ಟೇನೂ ಪರಿಚಿತರಾಗಿರದ ತೇಜಸ್ವಿನಿ ಗೌಡ ಅವರನ್ನ ದೇವೇಗೌಡರ ವಿರುದ್ಧ ಕಣಕ್ಕಿಳಿಸಿ ಗೆಲ್ಲಿಸಿ ದೇವೇಗೌಡರಿಗೆ ತಮ್ಮದೇ ಆದ ರೀತಿಯಲ್ಲಿ ಪ್ರತ್ಯುತ್ತರ ಕೊಟ್ಟದ್ದು ದೊಡ್ಡ ವಿಚಾರವಾಗಿತ್ತು. ದೇವೇಗೌಡರ ಕಾರಣದಿಂದಲೇ 2004ರಲ್ಲಿ SM ಕೃಷ್ಣರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ತಪ್ಪಿದಾಗ ಅವರ ಬೆನ್ನಿಗೆ ನಿಂತಿದ್ದವರು ಇದೇ ಡಿಕೆ ಶಿವಕುಮಾರ್. 2008ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ಸಾತನೂರು ಕ್ಷೇತ್ರ ಇಲ್ಲವಾಯಿತು. ಆಗ ಅವರು ಎಂಟ್ರಿ ಕೊಟ್ಟಿದ್ದೇ ಇಂದು ಅವರ ರಾಜಕೀಯ ಅಖಾಡವಾಗಿರುವ ಕನಕಪುರಕ್ಕೆ. ಹಲವು ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದ ಅವರೀಗ ಸ್ವತಃ ಮುಖ್ಯಮಂತ್ರಿಯಾಗಿದ್ದಾರೆ. ಇಷ್ಟು ದೀರ್ಘಕಾಲದ ಕಾಂಗ್ರೆಸ್ಗೆ ನಿಷ್ಠರಾಗಿರುವ ಅವರು ಪಕ್ಷ ವಹಿಸಿದ ಕೆಲಸಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ತಾಕತೆ ಇಂಥ ರಾಜಕೀಯ ಚತುರತೆ ಮತ್ತು ಸಂಘಟನಾ ಶಕ್ತಿ. ಮಹಾರಾಷ್ಟ್ರ ರಾಜ್ಯಪಾಲ ಹುದ್ದೆ ಕೃಷ್ಣ ಅವರಿಗೆ ಸಿಗುವಲ್ಲಿ ಬಳಿಕ ಅವರು ಸಕ್ರಿಯ ರಾಜಕಾರಣಕ್ಕೆ 2008ರಲ್ಲಿ ಮರಳ ಬಯಸಿದಾಗ ಅವರನ್ನ ಕರ್ನಾಟಕದಿಂದ ರಾಜ್ಯಸಭೆಗೆ ಆರಿಸುವಲ್ಲಿ ಶಿವಕುಮಾರ್ ಪಾತ್ರ ಮಹತ್ವದ್ದಾಗಿತ್ತು. ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶಮುಖ್ ಸರ್ಕಾರ ಅಲ್ಪ ಮೊತ್ತಕ್ಕೆ ಕುಸಿಯುವ ಭೀತಿ ಎದುರಾದಾಗ
ಶಾಸಕರನ್ನ ರಕ್ಷಣೆ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದು ಕುದುರೆ ವ್ಯಾಪಾರ ನಡೆಯದಂತೆ ನೋಡಿಕೊಂಡಿದ್ದರು. 2017ರಲ್ಲಿ ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆ ಚುನಾವಣೆ ನಡೆಯುವಾಗ ಪಕ್ಷದ ಸೂಚನೆಯಂತೆ ಅಲ್ಲಿನ ಶಾಸಕರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಕುದುರೆ ವ್ಯಾಪಾರ ತಪ್ಪಿಸಿದವರು ಡಿಕೆ ಶಿವಕುಮಾರ್. ಇದು ಅಹಮದ್ ಪಟೇಲ್ ಚುನಾವಣೆಯಲ್ಲಿ ಗೆಲ್ಲಲು ಸಹಾಯ ಮಾಡಿತು. ಅದರ ಪರಿಣಾಮವನ್ನು ರಾಜಕೀಯ ಪ್ರತೀಕಾರವಾಗಿ ಡಿಕೆ ಶಿವಕುಮಾರ್ ಅನುಭವಿಸಬೇಕಾಗಿ ಬಂದಿರೋದು ಗೊತ್ತಿರುವ ವಿಚಾರ. ಇಡಿ ದಾಳಿ ಬಳಿಕ ಡಿಕೆ ಶಿವಕುಮಾರ್ ಬಂಧನವಾಯಿತು. ದಿಲ್ಲಿಯ ತಿಹಾರ್ ಜೈಲಿನಲ್ಲಿದ್ದ ಅವರನ್ನ ನೋಡಲು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹೋಗಿದ್ದರು. ಬಿಡುಗಡೆ ಬಳಿಕ 2020 ಮಾರ್ಚ್ 11ರಂದು ಅವರನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಅವರ ನಿಷ್ಠೆಗೆ ಅದು ಕಾಂಗ್ರೆಸ್ ಹೈಕಮಾಂಡ್ ನೀಡಿದ ಉಡುಗೊರೆ. ಆ ಉಡುಗೊರೆಗೆ ತಕ್ಕಂತೆ ಅವರು ಮಹತ್ವದ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಪಕ್ಷಕ್ಕೆ ಋಣ ಸಂದಾಯ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಬೇಕೆಂಬುದು ಅವರೆದುರು ಇರುವ ಏಕೈಕ ಗುರಿಯಾಗಿತ್ತು. ಈಗ ಅದನ್ನು ಪಕ್ಷ ಅವರಿಗೆ ಕೊಟ್ಟಿದೆ. ಅವರ ಪಕ್ಷ ನಿಷ್ಠೆಗೆ ಫಲ ಸಿಕ್ಕಿದೆ. ಕಳೆದ ವರ್ಷದ ಆರಂಭದಲ್ಲಿ ಕಾಂಗ್ರೆಸ್ ಒಳಗಿನ ಕಚ್ಚಾಟದ ಕುರಿತ ಪ್ರಶ್ನೆಗೆ ಉತ್ತರಿಸುತ್ತಾ ಡಿಕೆ ಶಿವಕುಮಾರ್ ಅವರು 2 ಮಾತುಗಳನ್ನ ಹೇಳಿದ್ದರು. ಮೊದಲನೆಯದು, ಪಕ್ಷವನ್ನ ಉಳಿಸೋದು, ಸರ್ಕಾರವನ್ನ ಭದ್ರವಾಗಿಡೋದೇ ನನ್ನ ಕರ್ತವ್ಯ. ಇದರ ಹೊರತಾಗಿ ನನಗೆ ಬೇರೆ ಯಾವುದೇ ಕರ್ತವ್ಯಗಳಿಲ್ಲ ಎಂಬ ಮಾತು. ಎರಡನೆಯದು, ನಾನು ಆರಂಭದಿಂದಲೂ ಪಕ್ಷಕ್ಕಾಗಿ ಹಲವು ಸಂದರ್ಭಗಳಲ್ಲಿ ತ್ಯಾಗಗಳನ್ನ ಮಾಡಿದ್ದೇನೆ. ನಾನು ತ್ಯಾಗ ಮಾಡಿಕೊಂಡೇ ಬಂದಿದ್ದೇನೆ, ಮುಂದೆಯೂ ತ್ಯಾಗ ಮಾಡುತ್ತೇನೆ. ನನಗೆ ಫಲದ ಅವಶ್ಯಕತೆಯೇ ಇಲ್ಲ ಎಂಬ ಮಾತು. ಅಂದರೆ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾಗಲೂ ಅದನ್ನ ನಿರಾಕರಿಸುವಂತೆ ಪಕ್ಷ ಉಳಿಸುವ ಮತ್ತು ಸರ್ಕಾರ ಉಳಿಸುವ ಮಾತಾಡಬಲ್ಲ ಜಾಣ್ಮೆ ತೋರಿಸಿದ್ದರು. ಹಾಗೆಯೇ ಮತ್ತೆ ಮತ್ತೆ ತಮ್ಮ ತ್ಯಾಗದ ಬಗ್ಗೆ ಹೇಳಿಕೊಳ್ಳುವ ಮೂಲಕವೇ ಅವರು ಪಕ್ಷದೊಳಗೆ ತಮಗೆ ತಕ್ಕ ಫಲ ಸಿಗುತ್ತಿಲ್ಲ ಎಂಬ ನೋವನ್ನ ವ್ಯಕ್ತಪಡಿಸಿದ್ದರು. ಒಂದಂತೂ ನಿಜ, ಬಯಸಿದ್ದು ಸಿಗದೇ ಇದ್ದಾಗಲೂ ಆ ನೋವು ನುಂಗಿಕೊಳ್ಳುತ್ತಾ ಅವರು ಪಕ್ಷದ ಜೊತೆಗೆ ನಿಂತಿದ್ದರು. ಒಮ್ಮೊಮ್ಮೆ ತೀರಾ ಅಸಹಾಯಕರಂತೆ ಕಾಣುತ್ತಿದ್ದಾಗಲೂ ಅವರು ತಮ್ಮ ತಾಕತ್ತನ್ನ ಪಕ್ಷಕ್ಕಾಗಿ ಮೀಸಲಿರಿಸಿದ್ದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವ ಶಪಥ ಮಾಡಿದ್ದರು, ಮತ್ತದನ್ನ ಸಾಧ್ಯವಾಗಿಸಿದರು. ಅದಾದ ಮೇಲೆ ಅವರು ಅದೇ ಆಧಾರದಲ್ಲಿ ಸಿಎಂ ಹುದ್ದೆಯನ್ನು ಬಯಸಿದ್ದರು. ಆದರೆ ಅದು ಸಿಕ್ಕಿರಲಿಲ್ಲ. ಆಗಷ್ಟೇ ಜೈಲಿನಿಂದ ಹೊರಬಂದಿದ್ದ ಅವರ ಹೆಗಲಿಗೆ ಜೈಲಿನಲ್ಲಿದ್ದಾಗ ನೀಡಿದ್ದ ಭರವಸೆಯಂತೆ ಸೋನಿಯಾ ಗಾಂಧಿ ಅವರು ಕೆಪಿಸಿಸಿ ಅಧ್ಯಕ್ಷನ ಹೊಣೆ ವಹಿಸಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಪಕ್ಷಕ್ಕೆ ಹೊಸ ಬಲ ಬಂತೆಂಬುದರಲ್ಲಿ ಅನುಮಾನವಿಲ್ಲ. ಕಾಂಗ್ರೆಸ್ ಅನ್ನ ಬಲಗೊಳಿಸಿ ಬಿಜೆಪಿ ಮತ್ತು ಜೆಡಿಎಸ್ ಅನ್ನ ಹಿಮ್ಮೆಟ್ಟಿಸುವಲ್ಲಿ ಡಿಕೆ ಶಿವಕುಮಾರ್ ಪಾಲು ದೊಡ್ಡದಿತ್ತು. 135 ಸ್ಥಾನಗಳು ಕಾಂಗ್ರೆಸ್ ಪಾಲಿಗೆ ಬಂದಿದ್ದವು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ತಮ್ಮ ಸಂಘಟನಾ ಚತುರತೆಯನ್ನ ಪರಿಣಾಮಕಾರಿಯಾಗಿಯೇ ಬಳಸಿದ್ದರು. ವಿಧಾನಸಭೆ ಚುನಾವಣೆಗೂ ಮುನ್ನ ಅವರು ರೂಪಿಸಿದ ಕಾರ್ಯತಂತ್ರಗಳ ಪಾತ್ರ ಕೂಡ ಕಾಂಗ್ರೆಸ್ ಗೆಲುವಿನಲ್ಲಿ ದೊಡ್ಡದಿತ್ತು. ಅವರದೇ ಆದ ತಾಕತ್ತಿನ ಹೊರತಾಗಿಯೂ ಅವರೊಬ್ಬ ಮಾಸ್ ಲೀಡರ್ ಆಗೋದು ಸಾಧ್ಯವಾಗಿಲ್ಲ. ಅವರೊಬ್ಬ ಎಲ್ಲರೂ ಒಪ್ಪುವ ನಾಯಕರಾಗದೇ ಇರೋದು ಅವರ ಮೈನಸ್ ಪಾಯಿಂಟ್. ಅನೇಕ ಸಲ ಡಿಕೆ ಶಿವಕುಮಾರ್ ಆತುರಪಟ್ಟು ಅವಾಂತರ ಮಾಡಿಕೊಳ್ಳುತ್ತಾರೆ ಎಂಬ ಆಕ್ಷೇಪಗಳಿವೆ. ಈ ನಡುವೆ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕೆಂಬ ಒತ್ತಾಯಗಳೂ ಇದ್ದವು. ಎಷ್ಟೇ ಸಂಘಟನಾ ಚತುರರಾದರೂ ವಿಶ್ವಾಸದಿಂದ ಹೆಚ್ಚಿನವರನ್ನ ಕಾಣುತ್ತಿಲ್ಲ ಎಂಬ ಆರೋಪಕ್ಕೆ ಇಂಥ ಸಂದರ್ಭಗಳು ಪುಷ್ಟಿ ಒದಗಿಸುತ್ತವೆ. ಸಿದ್ದರಾಮಯ್ಯ ಅವರಂತೆ ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಶಿವಕುಮಾರ್ ಆದ್ಯತೆ ನೀಡೋದಿಲ್ಲ ಎಂಬುದು ಅವರ ಬಹಳ ದೊಡ್ಡ ದೌರ್ಬಲ್ಯ. ಮುಖ್ಯಮಂತ್ರಿಯಾಗಲು ಶಾಸಕರ ಬಲ ಬೇಕಿಲ್ಲ, ಹೈಕಮಾಂಡ್ ಬಲ ಸಾಕು ಎಂಬ ಮಾತನ್ನು ಅವರು ಹೇಳುತ್ತಾ ಬಂದದ್ದಿದೆ. ಹೈಕಮಾಂಡ್ ಅನ್ನ ನೆಚ್ಚಿಕೊಂಡಿರುವ ಅವರು ಹೈಕಮಾಂಡ್ ಮೂಲಕವೇ ಸಿಎಂ ಆಗುತ್ತೇನೆ ಎಂದು ನಂಬಿದ್ದರು. ಆ ನಂಬಿಕೆ ಕಡೆಗೂ ನಿಜವಾಗಿದೆ. ಪಕ್ಷದ ಕಷ್ಟಕ್ಕಾದ ಅವರನ್ನ ಹೈಕಮಾಂಡ್ ಕೈಬಿಟ್ಟಿಲ್ಲ. ಅವರು ಯಾವ ಕನಸು ಕಂಡಿದ್ದರೂ ಆ ಸಿಎಂ ಹುದ್ದೆ ಈಗ ಅವರಿಗೆ ಒಲಿದಿದೆ. ಇಡೀ ಕಾಂಗ್ರೆಸ್ ವಿಚಿತ್ರ ತೊಳಲಾಟದಲ್ಲಿರುವ ಹೊತ್ತಿದು. ಡಿಕೆ ಶಿವಕುಮಾರ್ ತರದ ತಾಕತ್ತಿನ ಪ್ರಾದೇಶಿಕ ನಾಯಕರು ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಬೇಕಿರುವಾಗ ಅವರಿಗೆ ಸಿಎಂ ಹುದ್ದೆ ದಕ್ಕಿರೋದು ಅವರ ಪಕ್ಷ ನಿಷ್ಠೆಯನ್ನ ಹೆಚ್ಚಿಸಲಿದೆ. ಸಿಎಂ ಹುದ್ದೆಯಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಸವಾಲುಗಳು ಅವರೆದುರು ಇರುತ್ತವೆ. ಅನುಭವಿ ರಾಜಕಾರಣಿಯಾಗಿರುವ ಡಿಕೆ ಶಿವಕುಮಾರ್ ಈಗ ಸರ್ಕಾರದ ನೇತೃತ್ವ ವಹಿಸುತ್ತಿರುವಾಗ ಸಿದ್ದರಾಮಯ್ಯನವರ ಸ್ಥಾನ ತುಂಬುವ ದೊಡ್ಡ ಹೊಣೆ ಅವರ ಹೆಗಲ ಮೇಲಿದೆ. ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರತಿಪಾದಿಸುವ ರಾಹುಲ್ ಗಾಂಧಿ ಹೊಸ ನಾಯಕನ ಸಂಪುಟದಲ್ಲೂ ಅದಕ್ಕೆ ಆದ್ಯತೆ ಸಿಗಬೇಕೆಂದು ಬಯಸಿದ್ದಾರೆ ಎನ್ನಲಾಗಿದೆ. ಡಿಕೆ ಶಿವಕುಮಾರ್ ಅವರು ಕಂಡ ಕನಸು ನನಸಾಗಿದೆ. ಮುಖ್ಯಮಂತ್ರಿ ಗಾದಿಯಲ್ಲಿ ಕೂತು ಅವರೀಗ ನನಸು ಮಾಡಬೇಕಾದ ಕನಸುಗಳು ಬೇರೆ ಇವೆ. ಈ ಎಚ್ಚರ ಅವರನ್ನ ಮೃದುವಾಗಿಸುತ್ತಲೂ ಅಗತ್ಯವಿದ್ದಲ್ಲಿ ನಿಷ್ಠುರಗೊಳಿಸುತ್ತಲೂ ಗಳಿಸಬೇಕಿರೋದು ಹೈಕಮಾಂಡ್ ವಿಶ್ವಾಸವನ್ನು ಮಾತ್ರವಲ್ಲ ಎಂಬ ವಿವೇಚನೆಯನ್ನ ನೀಡುತ್ತಲೂ ನಡೆಸಿತು ಎಂದು ಆಶಿಸಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.